ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಪುಟಾಣಿಗಳೇ, ಎಲ್ಲರಿಗೂ 5ನೇ ತರಗತಿಯ ದ್ವಿತೀಯ ಸೆಮಿಸ್ಟರ್ನ 6ನೇ ಅಧ್ಯಾಯವಾದ ತೂಕ ಮತ್ತು ಗಾತ್ರ ಪಾಠದ ಮೊದಲನೇ ಅವಧಿಗೆ ಪ್ರೀತಿಪೂರ್ವಕ ಸ್ವಾಗತ. ಪಾಠ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಕಿರು ವಿಡಿಯೋನ ನೋಡ್ಕೊಂಬರೋಣ. ಧನುಷ್, ನಿನ್ನ ಹತ್ರ ಅಲ್ಲಿ 2 ಟಾಯ್ಸ್ ಇದೆ ಅಲ್ವಾ, ಅದನ್ನು ಎತ್ತಿ ನೋಡಿ ಯಾವುದು ಭಾರ ಯಾವುದು ಹಗುರ ಅಂತ ಹೇಳಬೇಕು. ಹೇಳ್ತೀಯಾ? ಹೇಳ್ತೀನಿ. ಈ ಕಾರ್ ಭಾರ ಇದೆ, ಇದು ಹಗುರ ಇದೆ. ಈಗ 2 ಡಬ್ಬ ಇದೆ ಅಲ್ವಾ ನಿನ್ನ ಕೈಯಲ್ಲಿ, ಈಗ ಅದರಲ್ಲಿ ಯಾವುದು ಭಾರ ಯಾವುದು ಹಗುರ ಅಂತ ಹೇಳಬೇಕು. ಹೇಳ್ತೀಯಾ? ಹೇಳ್ತೀನಿ. 2 ಒಂದೇ ತರ ಅಂತ ಅನಿಸ್ತಾರೆ, ಗೊತ್ತಾಗ್ತಾ ಇಲ್ಲ. ನೋಡಿದ್ರಲ್ವಾ ಮಕ್ಕಳ, ವಿಡಿಯೋದಲ್ಲಿ ಏನು ಗಮನಿಸಿದ್ರಿ? 2 ವಸ್ತು ಕೊಟ್ಟು ಯಾವುದು ಭಾರ ಯಾವುದು ಹಗುರ ಅಂದಾಗ ಕೆಲವೊಂದು ಸಂದರ್ಭದಲ್ಲಿ ಸುಲಭವಾಗಿ ಹೇಳಿಬಿಡ್ತೀವಿ. ಆದರೆ 2 ವಸ್ತುಗಳ ತೂಕ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಾಗ ಯಾವುದು ಭಾರ ಯಾವುದು ಹಗುರ ಅಂದ್ಬಿಟ್ಟು ಹಾಗೆ ಎತ್ತಿ ಹೇಳೋದಕ್ಕೆ ನಮಗೆ ಸಾಧ್ಯ ಆಗುತ್ತಾ? ಇಲ್ಲ. ಹಾಗಾಗಿ ಯಾವುದು ಭಾರ ಯಾವುದು ಹಗುರ ಅಥವಾ ಯಾವುದ್ರ ತೂಕ ಹೆಚ್ಚು ಕಡಿಮೆ ಅಂತ ಹೇಳೋದಕ್ಕೆ, ಆ ತೂಕವನ್ನು ಅಳತೆ ಮಾಡೋದಕ್ಕೆ ನಮಗೆ ಒಂದು ಸಾಧನ ಹಾಗೂ ಒಂದು ಆದರ್ಶಮಾನ ಬೇಕಾಗುತ್ತಲ್ವಾ? ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈಗ ಇನ್ನೊಂದು ಉದಾಹರಣೆ ನೋಡೋಣ. 4 ಜನ ಸಮನಾಗಿ ಹಣ ಹಾಕಿ ವ್ಯಾಪಾರಿಯಿಂದ 1 ಮೂಟೆ ಅಕ್ಕಿ ತರ್ತಾರೆ. ಅದನ್ನು 4 ಜನ ಸಮನಾಗಿ ಹೇಗೆ ಹಂಚ್ಕೊಳ್ಳೋದು? ನೋಡಿ, ಈ ರೀತಿ 1 ಮೂಟೆ ಅಕ್ಕಿ ತಂದಿರ್ತಾರೆ, 4 ಜನನೂ ಸಮನಾಗಿ ಹಂಚ್ಕೋಬೇಕು. ಯಾಕೆ? ಸಮನಾಗಿ ದುಡ್ಡು ಹಾಕಿರ್ತಾರೆ. ಸುಮ್ಮನೆ ಹಂಚ್ಕೊಂಡ್ಬಿಡೋಕ್ಕಾಗುತ್ತಾ? ಇಲ್ಲ. ಮೊದಲಿಗೆ ಆ ಮೂಟೆನಲ್ಲಿ ಎಷ್ಟು kg ಅಕ್ಕಿ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಅದಾದಮೇಲೆ 4 ಜನ ಅದನ್ನು ಸಮನಾಗಿ ಹಂಚ್ಕೋಬೇಕು ಅಂದರೆ ನಾವು ಅದನ್ನು ತೂಕ ಮಾಡಲೇಬೇಕಾಗುತ್ತಲ್ವ. ಹಾಗಾಗಿ ಇಲ್ಲೂ ಸಹ ನಮಗೆ ತೂಕವನ್ನು ಅಳೆಯೋದಕ್ಕೆ ಸಾಧನ ಹಾಗೂ ಆದರ್ಶಮಾನ ಬೇಕಾಗುತ್ತಲ್ವ. ಅದ್ರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳ. ನೋಡಿ, ನಿಮಗಿಲ್ಲಿ ಎಷ್ಟೊಂದು ಚಿತ್ರಗಳು ಕಾಣಿಸ್ತಾ ಇದೆ. ಏನಿದು? ಎಸ್, ವೇಯಿಂಗ್ ಸ್ಕೇಲ್ ಅಥವಾ ತಕ್ಕಡಿಯ ವಿವಿಧ ಚಿತ್ರಗಳು. ಬೇರೆ ಬೇರೆ ರೀತಿಯ ತಕ್ಕಡಿಗಳನ್ನು ನಾನಿಲ್ಲಿ ತೋರಿಸಿದ್ದೀನಿ. ನೋಡಿ, ಇದು ಒಂದು ರೀತಿಯ ತಕ್ಕಡಿ, ಇಲ್ಲೊಂದು ಕಾಣಿಸ್ತಿದೆಯಲ್ವಾ, ಇದು ಇನ್ನೊಂದು ರೀತಿಯ ತಕ್ಕಡಿ. ಇದನ್ನು ಎಲ್ಲಿ ನೋಡಿರ್ತೀರಾ? ಎಸ್, ತರಕಾರಿ ಮಾರೋರ ಹತ್ರ ಇರುತ್ತಲ್ವಾ. ನೋಡಿ, ಹೆಚ್ಚು ತೂಕದ ವಸ್ತುವನ್ನು ಅಳತೆ ಮಾಡೋಕ್ಕೆ ಏನು ಮಾಡ್ತಾರೆ? ಈ ರೀತಿಯ ತಕ್ಕಡಿನ ಬಳಸ್ತಾರೆ. ಆದರೆ ಈಗ ಇವೆಲ್ಲ ಸ್ವಲ್ಪ ಕಣ್ಮರೆ ಆಗ್ತಾ ಬಂದಿದೆ. ಈಗ ಯಾವುದನ್ನು ಸಾಮಾನ್ಯವಾಗಿ ಬಳಸ್ತೀವಿ ಮಕ್ಕಳ ನಾವು? ನಿಮಗೆ ಕೆಳಗಡೆ ಎಲ್ಲ ಕಾಣಿಸ್ತಿದೆ ಅಲ್ವಾ, ಇದೆಲ್ಲ ಡಿಜಿಟಲ್ ತಕ್ಕಡಿಗಳು ಅಥವಾ ಡಿಜಿಟಲ್ ವೇಯಿಂಗ್ ಸ್ಕೇಲ್ ಅಂತ ಹೇಳ್ತೀವಿ. ಈಗೆಲ್ಲರೂ ಇದನ್ನೇ ಜಾಸ್ತಿ ಬಳಸ್ತಾರೆ. ಯಾಕೆಂದರೆ ಅದರಲ್ಲಿ ನಿಖರವಾದ ಅಳತೆ ಬರುತ್ತೆ ಹಾಗೂ ಅದು ಸುಲಭನೂ ಕೂಡ. ಮಕ್ಕಳ, ನಾವಿವಾಗ ಕೆಲವೊಂದು ತಕ್ಕಡಿ ಮತ್ತು ತೂಕದ ಬಟ್ಟುಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋಣವಾ? ನೋಡಿ ಮಕ್ಕಳ, ತರಕಾರಿ ಮಾರೋರು ಸಾಮಾನ್ಯವಾಗಿ ಈ ರೀತಿಯ ತಕ್ಕಡಿಯನ್ನು ಬಳಸ್ತಾರೆ. ಇದರಲ್ಲಿ 10 ಗ್ರಾಮ್, 50 ಗ್ರಾಮ್, 100 ಗ್ರಾಮ್, 200 ಗ್ರಾಮ್, 500 ಗ್ರಾಮ್ ಹಾಗೂ 1 kg, 2 kgಯ ತೂಕದ ಬಟ್ಟುಗಳು ಇರುತ್ತೆ. ನೋಡಿ, ಇದು 50 ಗ್ರಾಮ್ ತೂಕದ ಬಟ್ಟು, ಇದು 100 ಗ್ರಾಮ್ ತೂಕದ ಬಟ್ಟು, ಇದು 200 ಗ್ರಾಮ್ ತೂಕದ ಬಟ್ಟು, ಇದು 500 ಗ್ರಾಮ್. ನೋಡಿ ಮಕ್ಕಳ, ಇದು 1 ಗ್ರಾಮ್, ಇದು ತೂಕದ ಆದರ್ಶಮಾನ ಅಂತ ಕರಿತೀವಲ್ವಾ. ಇಲ್ಲಿ ನಿಮ್ಗೆಲ್ಲ ಕಾಣಿಸ್ತಾ ಇರೋದು 1 ಗ್ರಾಮ್ಗಿಂತ ಕಡಿಮೆ ಇರುವ ತೂಕದ ಬಟ್ಟುಗಳು. ಇದು 10 ಮಿಲಿಗ್ರಾಮ್, ಇದು 20 ಮಿಲಿಗ್ರಾಮ್, ಇದು 50 ಮಿಲಿಗ್ರಾಮ್, ಇದು 100 ಮಿಲಿಗ್ರಾಮ್, ಇದು 200 ಮಿಲಿಗ್ರಾಮ್, ಹಾಗೆ ಇದು 500 ಮಿಲಿಗ್ರಾಮ್. 2 500 ಮಿಲಿಗ್ರಾಮ್ಗಳನ್ನು ಹಾಕಿದ್ರೆ 1 ಗ್ರಾಮ್ಗೆ ಅದು ಸಮ ಆಗುತ್ತೆ. ನೋಡಿ ಮಕ್ಕಳ, ಕಡಿಮೆ ತೂಕದ ವಸ್ತುಗಳನ್ನು ಅಳತೆ ಮಾಡೋದಕ್ಕೆ ಈ ರೀತಿಯ ತಕ್ಕಡಿಗಳನ್ನು ಮೊದಲು ಬಳಸ್ತಾ ಇದ್ರು. ಈಗ ಡಿಜಿಟಲ್ ತಕ್ಕಡಿಗಳನ್ನೇ ಹೆಚ್ಚಾಗಿ ಬಳಸ್ತಾರೆ. ನೋಡಿ, ಇದು 1 ಗ್ರಾಮ್ ತೂಕದ ಬಟ್ಟು, ಇದು 2 ಗ್ರಾಮ್, ಇದು 5 ಗ್ರಾಮ್, ಇದು 10 ಗ್ರಾಮ್, ಅದೇ ರೀತಿ ಇದು 20 ಗ್ರಾಮ್. ಇದು ಡಿಜಿಟಲ್ ವೇಯಿಂಗ್ ಸ್ಕೇಲ್. ಇದರಲ್ಲಿ 2 ಪಿನ್ಗಳನ್ನು ಹಾಕಿದ್ದೀನಿ. ನೋಡಿ, 2 ಪಿನ್ಗಳು ಸೇರಿ ತೂಕ ಎಷ್ಟಿದೆ? 1 ಗ್ರಾಮ್ ಇದೆ. 1.00 ಅಂತ ಇದೆ ಅಲ್ವಾ, ಇದು 1 ಗ್ರಾಮ್ ತೂಕ ಅಂತ ಅರ್ಥ.
ಇದರಿಂದ ನಿಮಗೆ 1 ಗ್ರಾಮ್ ತೂಕ ಅಂದ್ರೆ ಎಷ್ಟು ಅಂತ ಗೊತ್ತಾಯ್ತಲ್ವಾ ಮಕ್ಕಳ? ನೋಡಿದ್ರಲ್ವಾ ಮಕ್ಕಳ ಯಾವ್ಯಾವ ರೀತಿಯ ತೂಕದ ಬಟ್ಟುಗಳಿರುತ್ತೆ ಅಂತ? ಹಾಗಾದ್ರೆ ವಸ್ತುಗಳ ತೂಕವನ್ನ ನಿಖರವಾಗಿ ಅಳೆಯಲು ಇರುವ ಆದರ್ಶಮಾನ ಯಾವುದು? ಗ್ರಾಮ್. ನೋಡಿ ಮಕ್ಕಳ, ಹೆಚ್ಚು ತೂಕದ ವಸ್ತುಗಳನ್ನು ಅಳತೆ ಮಾಡೋದಕ್ಕೆ ಡೆಕಾಗ್ರಾಮ್, ಹೆಕ್ಟೋಗ್ರಾಮ್, ಕಿಲೋಗ್ರಾಮ್, ಕ್ವಿಂಟಾಲ್ ಮತ್ತು ಟನ್ಗಳೆಂಬ ಆದರ್ಶಮಾನ ಇದೆ. ಅಂದರೆ ತುಂಬ ಜಾಸ್ತಿ ಭಾರ ಇರೋದನ್ನು ಅಳತೆ ಮಾಡೋದಕ್ಕೆ ಈ ಎಲ್ಲ ಆದರ್ಶಮಾನಗಳನ್ನು ನಾವು ಬಳಸ್ತೀವಿ. ಅದೇ ಥರ ಕಡಿಮೆ ತೂಕದ ವಸ್ತುಗಳನ್ನು ಅಳತೆ ಮಾಡೋದಕ್ಕೆ ಡೆಸಿಗ್ರಾಮ್, ಸೆಂಟಿಗ್ರಾಮ್ ಮತ್ತು ಮಿಲಿಗ್ರಾಮ್ ಎನ್ನೋ ಆದರ್ಶಮಾನಗಳನ್ನು ನಾವು ಬಳಸ್ತೀವಿ. ನೋಡಿ ಮಕ್ಕಳ, ತೂಕದ ಆದರ್ಶಮಾನ ಯಾವುದು ಅಂತ ಗೊತ್ತಾಯಿತು ನಿಮಗೆ? ಗ್ರಾಮ್ ಅಂತ ಗೊತ್ತಾಯ್ತಲ್ವಾ? ಆ ಗ್ರಾಮ್ ಪದದ ಹಿಂಭಾಗಕ್ಕೆ ಡೆಕಾ, ಹೆಕ್ಟೋ, ಕಿಲೋ, ಡೆಸಿ, ಸೆಂಟಿ, ಮಿಲಿ ಎಂಬ ಪದಗಳನ್ನು ಸೇರಿಸಿದಾಗ ಏನಾಗುತ್ತೆ? ಬೇರೆ ಬೇರೆ ಆದರ್ಶಮಾನಗಳು ಬರುತ್ತೆ. ಇವೆಲ್ಲ ಗ್ರಾಮ್ನ ಎಷ್ಟು ಪಟ್ಟು ಅನ್ನೋದನ್ನು ಸೂಚಿಸುತ್ತೆ. ಮಕ್ಕಳ, ಇವಾಗ ನಾವು 1 ಗ್ರಾಮ್ನ ಜೊತೆಗೆ ತೂಕದ ದೊಡ್ಡ ಆದರ್ಶಮಾನವನ್ನು ಹೇಗೆ ಹೋಲಿಸ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ 1 ಗ್ರಾಮ್ನ 10 ಪಟ್ಟು. ನೋಡಿ, ಇದನ್ನು 1 ಗ್ರಾಮ್ ಅಂದ್ಕೊಂಡ್ರೆ ಇದು 2 ಗ್ರಾಮ್ ಆಗುತ್ತೆ, ಇದು 3 ಗ್ರಾಮ್ ಆಗುತ್ತೆ. ಇದೇ ಥರ 10 ಗ್ರಾಮನ್ನು ಸೇರಿಸಿದಾಗ ಬರುತ್ತಲ್ವ ತೂಕ, ಅದನ್ನೇ ಏನಂತ ಕರಿತೀವಿ? 10 ಗ್ರಾಮ್. ಅದಕ್ಕೆ ಇನ್ನೊಂದು ಹೆಸರಿದೆ, ಏನು ಮಕ್ಕಳ? ಡೆಕಾಗ್ರಾಮ್ ಅಂತ ಹೇಳ್ತೀವಿ. ಹಾಗಾದರೆ 1 ಡೆಕಾಗ್ರಾಮ್ ಅಂದರೆ ಎಷ್ಟು? 10 ಗ್ರಾಮ್ ಅಂತ ಅರ್ಥ. 10 ಗ್ರಾಮ್ ಅಂದರೆ 1 ಗ್ರಾಮ್ನ 10 ಪಟ್ಟು. ನೋಡಿ ಮಕ್ಕಳ, ಅಂಗಡಿಗೆ ಹೋಗ್ಬಿಟ್ಟು 10 ಗ್ರಾಮ್ ಸೋಡಾ ಪುಡಿ ಕೊಡಿ ಅಂತ ಕೇಳ್ತೀವಿ ಬಿಟ್ಟರೆ ಇಲ್ಲಿ 1 ಡೆಕಾಗ್ರಾಮ್ ಸೋಡಾ ಪುಡಿ ಕೊಡಿ ಅಂತ ನಾವು ಹೇಳಲ್ಲ. ಯಾಕಂದರೆ ಇದು ಹೆಚ್ಚಾಗಿ ಬಳಕೆನಲ್ಲಿ ಇಲ್ಲ. ಅದೇ ರೀತಿ 1 ಗ್ರಾಮ್ನ 100 ಪಟ್ಟು ಅಂದರೆ 1 ಗ್ರಾಮ್ನ 100 ಸಲ ಹಾಕಿದ್ರೆ ಎಷ್ಟಾಗುತ್ತೆ? 100 ಗ್ರಾಮ್ ಆಗುತ್ತಲ್ವಾ? ಇದಕ್ಕೆ ಇನ್ನೊಂದು ಹೆಸರಿನಿಂದ ಕರೀತಾರೆ, ಏನು? 1 ಹೆಕ್ಟೋಗ್ರಾಮ್. ಹಾಗಾದರೆ 1 ಹೆಕ್ಟೋಗ್ರಾಮ್ ಅಂದರೆ ಏನರ್ಥ? 100 ಗ್ರಾಮ್. ನಾವಿವಾಗ ಅಂಗಡಿಗೆ ಹೋಗಿ 100 ಗ್ರಾಮ್ ಹಸಿಮೆಣಸಿನ್ಕಾಯಿ ಕೊಡಿ ಅಂತ ಕೇಳ್ತೀವಿ ಅಲ್ವಾ? 1 ಹೆಕ್ಟೋಗ್ರಾಮ್ ಹಸಿಮೆಣಸಿನ್ಕಾಯಿ ಕೊಡಿ ಅಂದರೆ ಅವ್ರಿಗೆ ಗೊತ್ತಾಗುತ್ತಾ? ಇಲ್ಲ. ಯಾಕೆ? ಈ ಪದನೂ ಅಷ್ಟೇ ಅಷ್ಟೊಂದು ಬಳಕೆನಲ್ಲಿ ಇಲ್ಲ. ಅದೇ ರೀತಿ 1 ಗ್ರಾಮ್ನ 1000 ಪಟ್ಟು ಅಂದರೆ 1 ಗ್ರಾಮ್ನ 1000 ಸಲ ಹಾಕಿದಾಗ ಎಷ್ಟು ತೂಕ ಆಗುತ್ತೋ ಅಷ್ಟು. ಅದನ್ನು ಏನಂತ ಕರಿತೀವಿ? 1 ಕಿಲೋಗ್ರಾಮ್ ಅಥವಾ 1 kg ಅಂತ ಹೇಳ್ತೀವಿ. ಇದು ನಿಮಗೆ ಎಲ್ರಿಗೂ ಗೊತ್ತಿರುತ್ತಲ್ವಾ? ಅಂಗಡಿಗೆ ಹೋದರೆ 3 kg ಸಕ್ಕರೆ ಕೊಡಿ, 5 kg ಗೋಧಿ ಹಿಟ್ಟು ಕೊಡಿ ಅಂತೆಲ್ಲ ಕೇಳ್ತಾನೆ ಇರ್ತೀವಿ. ಹಾಗಾಗಿ ಇದು ಹೆಚ್ಚಾಗಿ ಬಳಕೆಯಲ್ಲಿರೋ ಆದರ್ಶಮಾನ ಆಗಿರುತ್ತೆ. ಅರ್ಥ ಆಯ್ತಲ್ವ ಮಕ್ಕಳ? ಇವೆಲ್ಲ ತೂಕದ ದೊಡ್ಡ ಆದರ್ಶಮಾನಗಳು. ಅದೇ ರೀತಿ ಈಗ 1 ಗ್ರಾಮ್ ಜೊತೆಗೆ ತೂಕದ ಚಿಕ್ಕ ಆದರ್ಶಮಾನಗಳನ್ನು ಹೋಲಿಸೋಣ. ಚಿಕ್ಕ ಆದರ್ಶಮಾನ ಎಲ್ಲಿ ಉಪಯೋಗಿಸ್ತೀವಿ ಮಕ್ಕಳ? ನಾವು ಚಿನ್ನ ತಗೊಳ್ಳುವಾಗ 1 ಗ್ರಾಮ್ಗಿಂತನೂ ಕಡಿಮೆ ತೂಕ ಕೆಲವು ಸಲ ಅಲ್ಲಿ ಬೇಕಾಗುತ್ತೆ. ಅಲ್ಲಿ ಹೆಚ್ಚಾಗಿ ನಾವು ಈ ಚಿಕ್ಕ ಆದರ್ಶಮಾನವನ್ನು ಬಳಸ್ತೀವಿ. ನೋಡಿ, 1 ಗ್ರಾಮ್ನ 10ನೇ 1 ಭಾಗ ಅಂದರೆ ಏನರ್ಥ? 1 ಗ್ರಾಮ್ ತೂಕ ಇದೆಯಲ್ವ, ಅದನ್ನು 10 ಭಾಗ ಮಾಡಿ ಅದರಲ್ಲಿ 1 ಭಾಗ ತೊಗೊಂಡ್ರೆ ಅದು ಎಷ್ಟು ತೂಕ ಇರುತ್ತೋ ಅಷ್ಟನ್ನು ಏನಂತ ಕರಿತೀವಿ? 1 ಡೆಸಿಗ್ರಾಮ್. ಅದೇ ರೀತಿ 1 ಗ್ರಾಮ್ನ 100ನೇ 1 ಭಾಗ ಅಂದರೆ 1 ಗ್ರಾಮ್ ತೂಕನ 100 ಭಾಗ ಮಾಡಿ ಅದರಲ್ಲಿ 1 ಭಾಗ ತೊಗೊಂಡ್ರೆ ಅದು ಎಷ್ಟು ತೂಕ ಇರುತ್ತೋ ಅಷ್ಟನ್ನು ಏನಂತ ಕರಿತೀವಿ ಮಕ್ಕಳ? 1 ಸೆಂಟಿಗ್ರಾಮ್ ಅಂತ ಕರಿತೀವಿ. ಅದೇ ರೀತಿ 1 ಗ್ರಾಮನ್ನು 1000 ಭಾಗ ಮಾಡಿ ಅದರಲ್ಲಿ 1 ಭಾಗ ತಗೊಂಡ್ರೆ ಅದು ಎಷ್ಟು ತೂಕ ಇರುತ್ತೋ ಅದನ್ನು 1 ಮಿಲಿಗ್ರಾಮ್ ಅಂತ ಹೇಳ್ತೀವಿ. ಮಕ್ಕಳ, ಇವಾಗ ತೂಕದ ಚಿಕ್ಕ ಆದರ್ಶಮಾನ ಹಾಗೂ ತೂಕದ ದೊಡ್ಡ ಆದರ್ಶಮಾನವನ್ನು ಒಂದೇ ಕೋಷ್ಟಕದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಡೆಸಿ ಅಂದರೆ ಏನರ್ಥ? 1 ಗ್ರಾಮ್ನ 10ನೇ 1 ಭಾಗ. ಸೆಂಟಿ ಅಂದರೆ ಏನರ್ಥ? 1 ಗ್ರಾಮ್ನ 100ನೇ 1 ಭಾಗ. ಮಿಲಿ ಅಂದರೆ ಏನರ್ಥ? 1 ಗ್ರಾಮ್ನ 1000ನೇ 1 ಭಾಗ. ಅದೇ ರೀತಿ ಡೆಕಾ ಅಂದರೆ ಏನರ್ಥ? ವೆರಿ ಗುಡ್, 1 ಗ್ರಾಮ್ನ 10 ಪಟ್ಟು ಅಲ್ವಾ? ಹೆಕ್ಟೋ ಅಂದರೆ ಏನರ್ಥ? 1 ಗ್ರಾಮ್ನ 100 ಪಟ್ಟು. ಕಿಲೋ ಅಂದರೆ ಏನರ್ಥ ಮಕ್ಕಳ? ವೆರಿ ಗುಡ್, ಎಲ್ಲರೂ ಹೇಳ್ತಿದ್ದೀರಲ್ವಾ? 1 ಗ್ರಾಮ್ನ 1000 ಪಟ್ಟಿಗೆ ನಾವೇನಂತ ಕರಿತೀವಿ? ಕಿಲೋ ಅಂತ ಕರಿತೀವಿ. ಮಕ್ಕಳ, ದಿನನಿತ್ಯ ಜೀವನದಲ್ಲಿ ಯಾವುದ್ಯಾವುದನ್ನು ಹೆಚ್ಚಾಗಿ ಬಳಸ್ತೀವಿ? ಹಾಗಾದರೆ ನಾವು
ಮೊದಲಿಗೆ 1 ಕಿಲೋಗ್ರಾಮ್, ಆವಾಗಲೇ ಹೇಳಿದೆ 1 ಕಿಲೋಗ್ರಾಮ್ ಎಲ್ಲ ಕಡೆ ಬಳಸ್ತಾನೆ ಇರ್ತೀವಿ. ಎಷ್ಟು ಗ್ರಾಮ್ 1 ಕಿಲೋಗ್ರಾಮ್ ಅಂದರೆ 1000 ಗ್ರಾಮ್. ಅದೇ ರೀತಿ 1/4 ಕಿಲೋಗ್ರಾಮ್ ಅಥವಾ 1/4 kg ಅಂತ ಹೇಳ್ತೀವಲ್ವ, ಇದನ್ನು ಸಹ ದಿನನಿತ್ಯ ಜೀವನದಲ್ಲಿ ಬಳಸ್ತಾನೆ ಇರ್ತೀವಿ. 1/4 kg ಅಂದರೆ ಎಷ್ಟು ಗ್ರಾಮ್ ಹಾಗಾದರೆ? ವೆರಿ ಗುಡ್, ಎಲ್ಲರೂ ಹೇಳ್ತಾ ಇದ್ದೀರಲ್ವಾ, 250 ಗ್ರಾಮ್. 1/2 kg ಅಂದರೆ ಎಷ್ಟು ಗ್ರಾಮ್? ವೆರಿ ಗುಡ್, 500 ಗ್ರಾಮ್. 3/4 kg ಅಂದರೆ ಎಷ್ಟು ಗ್ರಾಮ್ ಮಕ್ಕಳ? ಮುಕ್ಕಾಲನ್ನು ಹೇಗೆ ಬರಿತೀವಿ? 3/4 ಅಂತ ಬರಿತೀವಿ. 3/4 ಕಿಲೋಗ್ರಾಮ್ ಅಂದರೆ ಎಷ್ಟು ಗ್ರಾಮ್ ಹಾಗಾದರೆ? 750 ಗ್ರಾಮ್. ಇವೆಲ್ಲನ ನಾವು ದಿನನಿತ್ಯ ಜೀವನದಲ್ಲಿ ಹೆಚ್ಚಾಗಿ ಬಳಸ್ತಾ ಇರ್ತೀವಿ ಅಲ್ವಾ. ಇದಲ್ಲದೆ 1 ಕ್ವಿಂಟಾಲ್ ಇದನ್ನು ಬಳಸ್ತೀವಿ. 1 ಕ್ವಿಂಟಾಲ್ ಅಂದರೆ ಎಷ್ಟು ಕೆ ಜಿ ಹಾಗಾದರೆ? 100 ಕಿಲೋಗ್ರಾಮ್ ಅಥವಾ 100 kg ಅಂದರೆ 1 ಕ್ವಿಂಟಾಲ್. ನಮ್ಮ ಗದ್ದೆನಲ್ಲಿ ಈ ವರ್ಷ 5 ಕ್ವಿಂಟಾಲ್ ಭತ್ತ ಆಯಿತು ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? 500 kg ಭತ್ತ ಆಗಿದೆ ಅಂತ ಅರ್ಥ. 1 ಟನ್ ಅಂದರೆ ಎಷ್ಟು ಕೆ ಜಿ ಹಾಗಾದರೆ ಮಕ್ಕಳ? ಕೇಳಿರ್ಬೋದಲ್ವ ನೀವು? ವೆರಿ ಗುಡ್, 1000 kg ಅಥವಾ 1000 ಕಿಲೋಗ್ರಾಮ್ ಅಂದರೆ 1 ಟನ್. ಮಕ್ಕಳ, ಭೂಮಿನಲ್ಲಿ ಹೆಚ್ಚು ತೂಕ ಹೊಂದಿರೋ ಪ್ರಾಣಿ ಯಾವುದು? ವೆರಿ ಗುಡ್, ಕೆಲವ್ರು ಹೇಳ್ತಾ ಇದ್ದೀರಲ್ವಾ, ಬ್ಲೂ ವೇಲ್ ಅಥವಾ ನೀಲಿ ತಿಮಿಂಗಿಲ. ಅದರ ತೂಕ ಎಷ್ಟು ಗೊತ್ತಾ? ಅದರ ತೂಕ 100 ಟನ್ನಿಂದ 200 ಟನ್ ತನಕ ಇರುತ್ತೆ. ಅದೇ ರೀತಿ ಆನೆ ಎಷ್ಟು ತೂಕ ಇರುತ್ತೆ ಗೊತ್ತಾ ಮಕ್ಕಳ? 2 ರಿಂದ 7 ಟನ್ನಷ್ಟು ತೂಕ ಇರುತ್ತೆ. ಯಾಕೆ ಟನ್ ಅಂತ ಬಳಸ್ತಾರೆ? ಅವುಗಳ ತೂಕನ ಕೆ ಜಿನಲ್ಲೂ ಹೇಳ್ಬೋದು, ಆದರೆ 1000 kgಕ್ಕಿಂತ ಅವುಗಳ ತೂಕ ಹೆಚ್ಚಿರೋದ್ರಿಂದ ಟನ್ಗಳಲ್ಲೂ ಸಹ ಅವುಗಳ ತೂಕವನ್ನು ಹೇಳ್ತಾರೆ. ನೀವೆಷ್ಟು ಕೆ ಜಿ ತೂಕ ಇದ್ದೀರಾ? ಗೊತ್ತಿರ್ಬೋದು ನಿಮಗೆ ಎಲ್ರಿಗೂ ಅಲ್ವಾ? ಅಳತೆ ಮಾಡ್ಕೊಂಡಿದ್ದೀರಾ? ನಮ್ಮ ತೂಕನ ಯಾವುದ್ರಲ್ಲಿ ಹೇಳ್ತೀವಿ? ಗ್ರಾಮಲ್ಲಿ ಹೇಳ್ತೀವಾ, ಟನ್ನಲ್ಲಿ ಹೇಳ್ತೀವಾ, ಕ್ವಿಂಟಲಲ್ಲಿ ಹೇಳ್ತೀವಾ ಅಥವಾ ಕೆ ಜಿನಲ್ಲಿ ಹೇಳ್ತೀವಾ? ವೆರಿ ಗುಡ್, ಕೆ ಜಿನಲ್ಲೇ ಹೇಳ್ತೀವಿ ಅಲ್ವಾ. ಅಂದರೆ ಯಾವ ಆದರ್ಶಮಾನ ಬಳಸಬೇಕು ಅನ್ನೋದು ಆ ವಸ್ತುಗಳ ತೂಕವನ್ನು ಆಧರಿಸಿ ಇರುತ್ತೆ. ಕಡಿಮೆ ತೂಕ ಇದ್ದರೆ ಒಂದು ಆದರ್ಶಮಾನ ಬಳಸ್ತೀವಿ, ಹೆಚ್ಚು ತೂಕ ಇದ್ದಾಗ ಬೇರೆ ರೀತಿಯ ಆದರ್ಶಮಾನವನ್ನು ಬಳಸ್ತೀವಿ. ಒಂದು ತೂಕದ ಆದರ್ಶಮಾನವನ್ನು ಇನ್ನೊಂದು ಆದರ್ಶಮಾನಕ್ಕೆ ಹೇಗೆ ಪರಿವರ್ತನೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ತೂಕದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸಬೇಕು ಅಂದರೆ ಏನು ಮಾಡಬೇಕು? ಗುಣಿಸಬೇಕು. ನೋಡಿ, ಕಿಲೋಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸುವಾಗ 1000ದಿಂದ ಗುಣಿಸ್ಬೇಕು. ಕಿಲೋಗ್ರಾಮ್ ಅನ್ನೋದು ದೊಡ್ಡ ಆದರ್ಶಮಾನ ಅಲ್ವಾ ಮಕ್ಕಳ? ಗ್ರಾಮ್ ಅನ್ನೋದು ಚಿಕ್ಕ ಆದರ್ಶಮಾನ. ಈ ರೀತಿ ಪರಿವರ್ತನೆ ಮಾಡುವಾಗ ಯಾಕೆ 1000ದಿಂದ ಗುಣಿಸ್ಬೇಕಿಲ್ಲಿ? 1 ಕಿಲೋಗ್ರಾಮ್ ಅಂದರೆ 1000 ಗ್ರಾಮ್ ಅಲ್ವಾ ಮಕ್ಕಳ? ಹಾಗಾಗಿ ಕಿಲೋಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸುವಾಗ 1000ದಿಂದ ಗುಣಿಸ್ತೀವಿ. ಅದೇ ರೀತಿ ಹೆಕ್ಟೋಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸುವಾಗ 100ರಿಂದ ಗುಣಿಸ್ತೀವಿ. ಯಾಕೆ? 1 ಹೆಕ್ಟೋಗ್ರಾಮ್ ಅಂದರೆ 100 ಗ್ರಾಮ್. ಡೆಕಾಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸುವಾಗ 10ರಿಂದ ಗುಣಿಸ್ತೀವಿ. ಉದಾಹರಣೆ ನೋಡೋಣ ಇವಾಗ. 7 ಕಿಲೋಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಅಂತ ಕೇಳಿದ್ದಾರೆ. ನಿಮ್ಗಿವಾಗಲೇ ಗೊತ್ತು, 1 ಕಿಲೋಗ್ರಾಮ್ ಅಂದರೆ ಎಷ್ಟು ಗ್ರಾಮ್ ಮಕ್ಕಳ? 1000 ಗ್ರಾಮ್. ಹಾಗಾದರೆ 7 ಕಿಲೋಗ್ರಾಮ್ ಅಂದರೆ ಏನು ಮಾಡಬೇಕು? 7 ಗುಣಿಸು 1000 ಅಂತ ಮಾಡಬೇಕು. ಉತ್ತರ ಎಷ್ಟು ಬರುತ್ತೆ? 7000. ಹಾಗಾದರೆ 7 kg ಅಂದರೆ ಎಷ್ಟು ಗ್ರಾಮ್ ಆಯಿತು ಮಕ್ಕಳ? 7000 ಗ್ರಾಮ್ ಆಯಿತು. ಇನ್ನೊಂದು ಉದಾಹರಣೆ ನೋಡೋಣ ಮಕ್ಕಳ. 4 ಹೆಕ್ಟೋಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ? ಇವಾಗಲೇ ನಿಮಗೆ ಗೊತ್ತು, 1 ಹೆಕ್ಟೋಗ್ರಾಮ್ ಅಂದರೆ ಎಷ್ಟು ಗ್ರಾಮ್ ಮಕ್ಕಳ? 100 ಗ್ರಾಮ್. ಹಾಗಾದರೆ 4 ಹೆಕ್ಟೋಗ್ರಾಮ್ ಅಂದರೆ ಎಷ್ಟಾಗುತ್ತೆ? ವೆರಿ ಗುಡ್, ಎಲ್ಲರೂ ಹೇಳ್ತಾ ಇದ್ದೀರಲ್ವಾ, 400 ಗ್ರಾಮ್. ಹೇಗೆ ಮಾಡಬೇಕು? 4 ಗುಣಿಸು 100 ಅಂತ ಮಾಡಬೇಕು. ಉತ್ತರ ಎಷ್ಟು ಬರುತ್ತೆ? 400 ಗ್ರಾಮ್. ಇದೇ ರೀತಿ 5 ಹೆಕ್ಟೋಗ್ರಾಮ್ ಅಂದರೆ 500 ಗ್ರಾಮ್ ಆಗುತ್ತೆ. 6 ಹೆಕ್ಟೋಗ್ರಾಮ್ ಅಂದರೆ 600 ಗ್ರಾಮ್ ಆಗುತ್ತೆ. ಸುಲಭವಾಗಿ ನಾವು ಪರಿವರ್ತನೆ ಮಾಡ್ಬೋದು. ಇವಾಗ ತೂಕದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಹೇಗೆ ಪರಿವರ್ತನೆ ಮಾಡೋದು ಅಂತ ತಿಳ್ಕೊಳ್ಳೋಣವಾ? ಏನು ಮಾಡಬೇಕು ನೋಡಿ, ತೂಕದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತನೆ ಮಾಡೋದಕ್ಕೆ ಭಾಗಾಕಾರ ಮಾಡಬೇಕು ಅಥವಾ ಭಾಗಿಸ್ಬೇಕು. ಯಾವುದರಿಂದ ಭಾಗಿಸ್ಬೇಕು? ಗ್ರಾಮನ್ನು ಕಿಲೋಗ್ರಾಮ್ಗೆ ಪರಿವರ್ತನೆ ಮಾಡುವಾಗ 1000ದಿಂದ ಭಾಗಿಸ್ಬೇಕು. ಯಾಕೆ ಅಂತ ಗೊತ್ತಾಗಿರ್ಬೋದಲ್ವಾ? 1 ಕಿಲೋಗ್ರಾಮ್ ಅಂದರೆ 1000 ಗ್ರಾಮ್. ಹಾಗಾಗಿ ಗ್ರಾಮನ್ನು ಕಿಲೋಗ್ರಾಮ್ಗೆ ಮಾಡುವಾಗ 1000ದಿಂದ ಭಾಗಿಸ್ತೀವಿ. ಅದೇ ರೀತಿ ಮಿಲಿಗ್ರಾಮನ್ನು ಗ್ರಾಮ್ಗೆ ಪರಿವರ್ತನೆ ಮಾಡುವಾಗಲೂ ಸಹ 1000ದಿಂದನೇ ಭಾಗಿಸ್ಬೇಕು. ಯಾಕೆ? 1000 ಮಿಲಿಗ್ರಾಮ್ ಅಂದರೆ 1 ಗ್ರಾಮ್. ಹಾಗಾಗಿ ಅಲ್ಲೂ ಸಹ 1000ದಿಂದ ಭಾಗಿಸ್ತೀವಿ.
ಕಿಲೋಗ್ರಾಮನ್ನು ಕ್ವಿಂಟಾಲ್ಗೆ ಪರಿವರ್ತಿಸುವಾಗ 100ರಿಂದ ಭಾಗಿಸ್ತೀವಿ. ಯಾಕೆ ಅಂತ ನಿಮಗೆ ಗೊತ್ತಾಗಿರ್ಬೋದು. ಈಗ ಉದಾಹರಣೆ ನೋಡೋಣ. 500 ಮಿಲಿಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಅಂತ ಕೇಳಿದ್ದಾರೆ. ಮೊದಲಿಗೆ ಮಕ್ಕಳ 1000 ಮಿಲಿಗ್ರಾಮ್ ಅಂದರೆ 1 ಗ್ರಾಮ್. ಇವಾಗಲೇ ನಿಮ್ಗೆ ಗೊತ್ತಾಗಿದೆ ಅಲ್ವಾ? 1 ಮಿಲಿಗ್ರಾಮ್ ಅಂದರೆ ಹಾಗಾದರೆ ಎಷ್ಟು? 1000ನೇ 1 ಗ್ರಾಮ್ ಅಂತ ಬರೀಬಹುದು ಅಲ್ವಾ? ಈಗ 500 ಮಿಲಿಗ್ರಾಮ್ ಅಂದರೆ ಎಷ್ಟು ಗ್ರಾಮ್ ಆಗುತ್ತೆ ಅನ್ನೋದಕ್ಕೆ ಏನು ಮಾಡ್ಬೇಕು ನಾವು? 500ಕ್ಕೆ 1000ದಿಂದ ಭಾಗಿಸ್ಬೇಕು. ಉತ್ತರ ಎಷ್ಟು ಬರುತ್ತೆ? ಅರ್ಧ ಗ್ರಾಮ್ ಅಂತ ಬರುತ್ತೆ. ಇದನ್ನು ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ 1000 ಮಿಲಿಗ್ರಾಮ್ ಅಂದರೆ 1 ಗ್ರಾಮ್. ಹಾಗಾದರೆ 500 ಅಂದ್ರೇನು? ಅದರದ್ದು ಅರ್ಧ ಅಲ್ವಾ? ಹಾಗಾಗಿ ಅರ್ಧ ಗ್ರಾಮ್ ಆಗುತ್ತೆ. 250 ಮಿಲಿಗ್ರಾಮ್ ಅಂದರೆ ಎಷ್ಟು ಗ್ರಾಮ್ ಆಗುತ್ತೆ ಮಕ್ಕಳ? ಹಾಗಾದರೆ 1/4 ಗ್ರಾಮ್ ಆಗುತ್ತೆ. 750 ಮಿಲಿಗ್ರಾಮ್ ಅಂದರೆ 3/4 ಗ್ರಾಮ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಮಿಲಿಗ್ರಾಮನ್ನು ಗ್ರಾಮ್ಗೆ ಪರಿವರ್ತನೆ ಮಾಡುವಾಗ ಏನು ಮಾಡಬೇಕು? ಹಾಗಾದರೆ 1000ದಿಂದ ಭಾಗಿಸ್ಬೇಕು. ಹಾಗಾಗಿ 500 ಮಿಲಿಗ್ರಾಮ್ ಅಂದರೆ ಎಷ್ಟು ಮಕ್ಕಳ? ಅರ್ಧ ಗ್ರಾಮ್ ಅಂತ ನಮಗೆ ಗೊತ್ತಾಯಿತು. ಇನ್ನೊಂದು ಉದಾಹರಣೆ ನೋಡೋಣ. 1600 ಸೆಂಟಿಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಅಂತ ಕೇಳಿದ್ದಾರೆ. 100 ಸೆಂಟಿಗ್ರಾಮ್ ಅಂದರೆ 1 ಗ್ರಾಮ್ ಅಲ್ವಾ? ಹಾಗಾದರೆ 1 ಸೆಂಟಿಗ್ರಾಮ್ ಅಂದರೆ ಎಷ್ಟು ಮಕ್ಕಳ? 100ನೇ 1 ಗ್ರಾಮ್. ಸೆಂಟಿಗ್ರಾಮನ್ನು ಗ್ರಾಮಿಗೆ ಮಾಡೋಕ್ಕೆ ಎಷ್ಟರಿಂದ ಭಾಗಿಸ್ಬೇಕು ಹಾಗಾದರೆ? ವೆರಿ ಗುಡ್. ಇವಾಗಲೇ ಹೇಳ್ತಾ ಇದ್ದೀರಲ್ವಾ? 100ರಿಂದ ಭಾಗಿಸ್ಬೇಕು. 1600ಕ್ಕೆ 100ರಿಂದ ಭಾಗಿಸಿದ್ರೆ 2 ಅಲ್ಲಿ ಹೊಡೆದೋದ್ರೆ ಎಷ್ಟು ಉಳ್ಕೊಳ್ಳುತ್ತೆ? 16 ಗ್ರಾಮ್. ಅರ್ಥ ಆಯಿತು ಅಂತ ಭಾವಿಸ್ತೀನಿ ಮಕ್ಕಳ. ಈಗ ಇಲ್ಲೊಂದು ಸಮಸ್ಯೆ ಇದೆ. ಇವುಗಳನ್ನು ಕೂಡಿ ಅಂತ ಇದೆ. ಯಾವುದ್ಯಾವುದನ್ನು ಕೂಡಿಸ್ಬೇಕಂತೆ? 4 ಕಿಲೋಗ್ರಾಮ್, 250 ಗ್ರಾಮ್, 12 ಕಿಲೋಗ್ರಾಮ್ ಮತ್ತು 350 ಗ್ರಾಮ್. ನಾವೇನು ಮಾಡೋಣ? ಇಲ್ಲಿ ಗ್ರಾಮ್ ಕೆಳಗೆ ಗ್ರಾಮ್ ಹಾಕ್ಕೊಳ್ಳೋಣ, ಕಿಲೋಗ್ರಾಮ್ ಕೆಳಗೆ ಕಿಲೋಗ್ರಾಮ್ ಹಾಕ್ಕೊಂಡು ಕೂಡಿಸೋಣ. ಮೊದಲಿಗೆ 4 ಕಿಲೋಗ್ರಾಮನ್ನು ಕಿಲೋಗ್ರಾಮ್ ಕೆಳಗಡೆ ಹಾಕ್ಕೊಂಡಿದ್ದೀನಿ, 250 ಗ್ರಾಮನ್ನು ಗ್ರಾಮ್ ಕೆಳಗಡೆ ಹಾಕ್ಕೊಂಡಿದ್ದೀನಿ, 12 ಕಿಲೋಗ್ರಾಮನ್ನು ಕಿಲೋಗ್ರಾಮ್ ಕೆಳಗಡೆ ಹಾಕ್ಕೊಂಡಿದ್ದೀನಿ, 350 ಗ್ರಾಮನ್ನು ಗ್ರಾಮ್ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಈಗ ಇವುಗಳನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡೋಣವಾ? 250 ಪ್ಲಸ್ 350 ಅಂದರೆ ಎಷ್ಟು ಬರುತ್ತೆ ಇಲ್ಲಿ? ಉತ್ತರ 600 ಗ್ರಾಮ್ ಬಂತು. 4 ಕಿಲೋಗ್ರಾಮ್ ಮತ್ತು 12 ಕಿಲೋಗ್ರಾಮನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳ? ವೆರಿ ಗುಡ್, 16 ಕಿಲೋಗ್ರಾಮ್. ಮಕ್ಕಳ, ಇದನ್ನು ಇನ್ನೊಂದು ವಿಧಾನದಲ್ಲೂ ಮಾಡ್ಬೋದು. ಹೇಗೆ ಅಂತ ನೋಡೋಣ. 4 ಕಿಲೋಗ್ರಾಮನ್ನು 4.000 ಕಿಲೋಗ್ರಾಮ್ ಅಂತ ಬರಿಬೋದು. ಅದೇ ರೀತಿ 250 ಗ್ರಾಮನ್ನು ಹೇಗೆ ಬರಿಬೋದು? 0.250 ಕಿಲೋಗ್ರಾಮ್. ಯಾಕೆ? 250 ಗ್ರಾಮ್ ಅಂದರೆ 1000ಕ್ಕೆ 250 ಅಂತ ಬರಿತೀವಿ. ಹಾಗಾಗಿ ಅದು 0.250 ಅಂತ ಬರಿತೀವಿ. 12 ಕಿಲೋಗ್ರಾಮನ್ನು ಹೇಗೆ ಬರಿತೀವಿ? 12.000 ಅಂತ ಬರಿತೀವಿ. 350 ಗ್ರಾಮನ್ನು ಹೇಗೆ ಬರ್ಕೋಬೋದು ಹಾಗಾದರೆ ಮಕ್ಕಳ? ಯೋಚಿಸ್ತಾ ಇದ್ದೀರಲ್ವಾ? ಗೊತ್ತಾಗ್ತಾ ಇದೆ ಅಲ್ವಾ ಮಕ್ಕಳ? 0.350. ಈಗ ಇವೆಲ್ಲನ ಕೂಡ್ಸೋಣವಾ? ನೋಡಿ, ಇಲ್ಲೆಲ್ಲ 0 ಇದೆ. ಕೂಡಿಸಿದ್ರೆ 0ನೇ ಬರುತ್ತೆ. 5 5 10, 10ಕ್ಕೆ 0. ದಶಕ 1 ತೊಗೊಂಡ್ರೆ 2 + 3 5, 5 + 1 ಅಂದರೆ 6. ದಶಮಾಂಶ ಕೂಡಿಸುವಾಗ ಮಕ್ಕಳ ಇಲ್ಲಿ ಬಿಂದು ಕಾಣಿಸ್ತಿದೆ ಅಲ್ವಾ? ಈ ಬಿಂದುಗಳೆಲ್ಲ ನೇರವಾಗಿ ಇರುವಂತೆ ಬರ್ಕೊಬೇಕು. ಉತ್ತರದಲ್ಲಿಯೂ ಸಹ ಬಿಂದು ಅಲ್ಲೇ ಇಡಬೇಕು. ಈಗ 12 + 4 ಅಂದರೆ ಎಷ್ಟಾಯಿತು ಮಕ್ಕಳ? 16 ಆಗುತ್ತೆ. ಹಾಗಾದರೆ ಇವುಗಳ ಮೊತ್ತ ಎಷ್ಟಾಯಿತು ಮಕ್ಕಳ? 16.600 ಕಿಲೋಗ್ರಾಮ್. ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಕಳೆಯಿರಿ ಅಂತ ಇದೆ. 28 ಕಿಲೋಗ್ರಾಮ್ 550 ಗ್ರಾಮ್ನಿಂದ 13 ಕಿಲೋಗ್ರಾಮ್ 250 ಗ್ರಾಮನ್ನು ಕಳೆಯಿರಿ. ಪ್ರಶ್ನೆ ಅರ್ಥ ಆಯ್ತಲ್ವಾ ಮಕ್ಕಳ? ನೋಡಿ, 28 ಕಿಲೋಗ್ರಾಮ್ 550 ಗ್ರಾಮನ್ನು ಬರ್ಕೊಂಡಿದ್ದೀನಿ. ಅದ್ರ ಕೆಳಗಡೆ 13 ಕಿಲೋಗ್ರಾಮ್ 250 ಗ್ರಾಮನ್ನು ಬರ್ಕೊಂಡಿದ್ದೀನಿ. ಇವಾಗ ಗ್ರಾಮ್ನಲ್ಲಿ ಗ್ರಾಮನ್ನು ಕಳೆಯೋಣ. 550 ಗ್ರಾಮಲ್ಲಿ 250 ಗ್ರಾಮ್ ಕಳೆದ್ರೆ ಎಷ್ಟು ಬರುತ್ತೆ ಮಕ್ಕಳ? 300 ಗ್ರಾಮ್ ಬರುತ್ತೆ. 28 ಕೆ ಜಿನಲ್ಲಿ 13 ಕೆ ಜಿ ಕಳೆದ್ರೆ ಎಷ್ಟು ಬರುತ್ತೆ? 15 ಕೆ ಜಿ ಬರುತ್ತೆ. ಹಾಗಾಗಿ ಇದರ ವ್ಯತ್ಯಾಸ ಎಷ್ಟಾಯಿತು? 15 ಕೆ ಜಿ 300 ಗ್ರಾಮ್. ಈಗ ಇನ್ನೊಂದು ಪ್ರಶ್ನೆ ನೋಡೋಣ ಮಕ್ಕಳ. ಒಂದು ವ್ಯಾಪಾರಿಯಲ್ಲಿ 68 ಕಿಲೋಗ್ರಾಮ್ 250 ಗ್ರಾಮ್ ಗೋಧಿ ಇದೆ. ಅದರಲ್ಲಿ ಅವನು 15 ಕಿಲೋಗ್ರಾಮ್ 250 ಗ್ರಾಮನ್ನು ಒಬ್ಬ ಗ್ರಾಹಕರಿಗೆ ಮತ್ತು 13 ಕಿಲೋಗ್ರಾಮ್ 500 ಗ್ರಾಮನ್ನು ಇನ್ನೊಬ್ಬ ಗ್ರಾಹಕರಿಗೆ ಮಾರಿದನು. ಹಾಗಾದರೆ ವ್ಯಾಪಾರಿಯಲ್ಲಿ ಉಳಿದ ಗೋಧಿಯ ತೂಕ ಎಷ್ಟು?
ಪ್ರಶ್ನೆ ಅರ್ಥ ಆಯ್ತಲ್ವ ಮಕ್ಕಳ? ಅವನ ಹತ್ರ ಒಂದಿಷ್ಟು ಗೋಧಿ ಇರುತ್ತೆ, ಅದನ್ನು ಇಬ್ಬರಿಗೆ ಮಾರ್ತಾನೆ. ಮಾರಾದ ನಂತರ ಅವನ ಹತ್ರ ಎಷ್ಟು ಗೋಧಿ ಉಳಿತು ಅಂತ ಕಂಡುಹಿಡಿಬೇಕು. ಏನು ಮಾಡಬೇಕು ಅಂತ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಮೊದಲಿಗೆ ವ್ಯಾಪಾರಿಯ ಬಳಿ ಇರುವ ಗೋಧಿಯನ್ನು ಬರ್ಕೊಳ್ಳೋಣ. ಎಷ್ಟು? 68 ಕಿಲೋಗ್ರಾಮ್ 250 ಗ್ರಾಮ್. ನೋಡಿ ಮಕ್ಕಳ, ಒಬ್ಬ ಗ್ರಾಹಕರಿಗೆ ಮಾರಿದ ಗೋಧಿನ ಬರ್ಕೊಂಡಿದ್ದೀನಿ 15 ಕಿಲೋಗ್ರಾಮ್ 250 ಗ್ರಾಮ್. ಅದೇ ರೀತಿ ಇನ್ನೊಬ್ಬ ಗ್ರಾಹಕರಿಗೆ ಮಾರಿದ ಗೋಧಿಯನ್ನು ಬರ್ಕೊಂಡಿದ್ದೀನಿ 13 ಕಿಲೋಗ್ರಾಮ್ 500 ಗ್ರಾಮ್. ಹಾಗಾದರೆ ಮಾರಿದ ಒಟ್ಟು ಗೋಧಿ ಅಂದರೆ ಏನು ಮಕ್ಕಳ? ಮಾರಾಟ ಮಾಡಿದ್ದಾನಲ್ವಾ ಇಬ್ಬರಿಗೆ, ಅವೆರಡನ್ನ ಏನು ಮಾಡಬೇಕು? ಕೂಡಿಸ್ಬೇಕು. ಉತ್ತರ ಎಷ್ಟು ಬರುತ್ತೆ? 250 ಗ್ರಾಮ್ 500 ಗ್ರಾಮನ್ನು ಕೂಡಿಸಿದ್ರೆ ಎಷ್ಟು? 750 ಗ್ರಾಮ್ ಬರುತ್ತೆ. ಅದೇ ರೀತಿ 15 kg 13 kgನ ಕೂಡಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳ? 28 kg. ಈಗ ಅವನ ಹತ್ರ ಉಳಿದಿರೋ ಗೋಧಿನ ಕಂಡುಹಿಡಿಬೇಕಲ್ವಾ? ಏನು ಮಾಡಬೇಕು? ವ್ಯಾಪಾರಿ ಬಳಿ ಮೊದಲಿತ್ತಲ್ವಾ ಆ ಗೋಧಿನಲ್ಲಿ ಮಾರಿದ ಒಟ್ಟು ಗೋಧಿನ ಏನು ಮಾಡಬೇಕು? ಕಳಿಬೇಕು. ವ್ಯಾಪಾರಿ ಬಳಿ ಮೊದಲಿಗೆ ಎಷ್ಟು ಗೋಧಿ ಇತ್ತು ಮಕ್ಕಳ? 68 ಕಿಲೋಗ್ರಾಮ್ 250 ಗ್ರಾಮ್ ಗೋಧಿ ಇತ್ತು. ಹಾಗಾದರೆ ಮಾರಿದ ಒಟ್ಟು ಗೋಧಿ ಎಷ್ಟು? 28 ಕಿಲೋಗ್ರಾಮ್ 750 ಗ್ರಾಮ್. ಇವೆರಡನ್ನ ಇವಾಗ ಕಳಿಯೋಣವಾ? ನೋಡಿ, 250 ಗ್ರಾಮಲ್ಲಿ 750 ಗ್ರಾಮನ್ನು ಕಳಿಯೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಏನು ಮಾಡೋಣ, ಈ ಕಡೆಯಿಂದ 1 kg ಇದೆಯಲ್ವಾ, ಅದರಲ್ಲಿ 1 kgನ ಆ ಕಡೆ ತೊಗೊಂಡೋಗೋಣ. 1 kg ಅಂದರೆ ಎಷ್ಟು ಗ್ರಾಮ್ ಮಕ್ಕಳ? ವೆರಿ ಗುಡ್, 1000 ಗ್ರಾಮ್ ಅಲ್ವಾ? ಹಾಗಾಗಿ 1000 ಪ್ಲಸ್ ಅಲ್ಲಿ 250 ಗ್ರಾಮ್ ಇತ್ತಲ್ವಾ, ಒಟ್ಟೆಷ್ಟಾಯಿತು? 1250 ಗ್ರಾಮ್ ಆಗುತ್ತೆ. 1250 ಗ್ರಾಮಲ್ಲಿ 750 ಗ್ರಾಮನ್ನು ಕಳೆದ್ರೆ ಎಷ್ಟು ಉಳಿಯುತ್ತೆ ಮಕ್ಕಳ? 500 ಗ್ರಾಮ್ ಉಳಿಯುತ್ತೆ. ಇಲ್ಲಿ 68 ಇದೆಯಾ ಇವಾಗ? ಇಲ್ಲ, 1 kgನ ಆ ಕಡೆ ತೊಗೊಂಡು ಹೋಗಿದ್ದೀವಿ ಅಂದರೆ 67 ಉಳಿಯುತ್ತಲ್ವಾ? 67ರಲ್ಲಿ 28 ಕಳೆದ್ರೆ ಎಷ್ಟು ಮಕ್ಕಳ? 39 ಬರುತ್ತೆ. ಹಾಗಾಗಿ ವ್ಯಾಪಾರಿಯಲ್ಲಿ ಉಳಿದ ಗೋಧಿ ಎಷ್ಟು? 39 ಕಿಲೋಗ್ರಾಮ್ 500 ಗ್ರಾಮ್. ಅರ್ಥ ಆಯ್ತಲ್ವಾ ಮಕ್ಕಳ? ಇನ್ನೊಂದು ಪ್ರಶ್ನೆ ಇದೆ. 18 ಕಿಲೋಗ್ರಾಮ್ 400 ಗ್ರಾಮ್ ಸಕ್ಕರೆಯನ್ನು 4 ಚೀಲಗಳಿಗೆ ಸಮನಾಗಿ ಹಂಚಿ ತುಂಬಲಾಗಿದೆ. ಹಾಗಾದರೆ ಪ್ರತಿ ಚೀಲದಲ್ಲಿರುವ ಸಕ್ಕರೆಯ ತೂಕ ಎಷ್ಟು? ಪ್ರಶ್ನೆ ಅರ್ಥ ಆಯ್ತಲ್ವಾ ಮಕ್ಕಳ? ಎಷ್ಟೋ kg ಸಕ್ಕರೆ ಇದೆ, ಅದನ್ನು 4 ಚೀಲಕ್ಕೆ ಹಂಚಿದಾಗ ಪ್ರತಿ ಚೀಲದಲ್ಲಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಏನು ಮಾಡಬೇಕು ಇವಾಗ ನಾವು? ಭಾಗಾಕಾರ ಮಾಡಬೇಕಲ್ವಾ? ಮೊದಲಿಗೆ ಸಕ್ಕರೆ ಎಷ್ಟಿದೆ ಅಂತ ಬರ್ಕೊಬೇಕು. ಎಷ್ಟು? 18 ಕಿಲೋಗ್ರಾಮ್ 400 ಗ್ರಾಮ್. ಎಷ್ಟು ಚೀಲಕ್ಕೆ ತುಂಬಬೇಕಂತೆ? 4 ಚೀಲಗಳಿಗೆ ಸಮನಾಗಿ ಹಂಚಬೇಕು. ಹಾಗಾದರೆ ಪ್ರತಿ ಚೀಲದಲ್ಲಿರುವ ಸಕ್ಕರೆ ತೂಕನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಮೊದಲಿಗೆ 18 kg ಅಂದರೆ ಎಷ್ಟು ಗ್ರಾಮ್ ಅಂತ ಬರ್ಕೊಳ್ಳೋಣ. 1 kg ಅಂದರೆ 1000 ಗ್ರಾಮ್, ಹಾಗಾಗಿ 18 kg ಅಂದರೆ 18,000 ಗ್ರಾಮ್ ಆಗುತ್ತೆ. ಈಗ 18 kg ಮತ್ತು 400 ಗ್ರಾಮ್ ಇತ್ತಲ್ವಾ, ಹಾಗಾಗಿ 18,000 ಗ್ರಾಮಕ್ಕೆ 400 ಗ್ರಾಮನ್ನು ಕೂಡಿಸಿದ್ದೀನಿ. ಉತ್ತರ ಎಷ್ಟು ಬಂತು? 18,400 ಗ್ರಾಮ್ ಸಕ್ಕರೆ ಆ ಚೀಲದಲ್ಲಿ ಇರುತ್ತೆ. 4 ಚೀಲಗಳಿಗೆ ಸಮನಾಗಿ ಹಂಚಬೇಕು ಅಂದಾಗ 18,400ನ ಎಷ್ಟರಿಂದ ಭಾಗಿಸ್ಬೇಕು ಮಕ್ಕಳ? 4ರಿಂದ ಭಾಗಿಸ್ಬೇಕು. ಭಾಗಾಕಾರ ಲೆಕ್ಕ ಎಲ್ರಿಗೂ ಬರುತ್ತಲ್ವ ಮಕ್ಕಳ? ನೋಡಿ, 18,400ನ 4ರಿಂದ ಭಾಗಿಸೋಣ. ಮೊದಲಿಗೆ ಇಲ್ಲಿ 18 ಇದೆ, 4 4ಲಿ 16 ಆಗುತ್ತೆ. 18ರಲ್ಲಿ 16 ಹೋದರೆ ಎಷ್ಟು ಮಕ್ಕಳ? 2. ಈಗೇನು ಮಾಡಬೇಕು? 4ನ್ನ ಇಡಿಸ್ಕೋಬೇಕು. ಎಷ್ಟಾಗುತ್ತೆ? 24 ಆಗುತ್ತೆ. 4 6ಲಿ 24, 24ರಲ್ಲಿ 24 ಹೋದರೆ 0. ಈಗೇನು ಮಾಡಬೇಕು ಮಕ್ಕಳ? ಇಲ್ಲಿ 0 ಇದೆಯಲ್ವಾ, ಅದನ್ನು ಇಳಿಸ್ಕೊಳ್ಳೋಣ. ಎಷ್ಟು ಸಲ ಭಾಗ ಆಗೋಗುತ್ತೆ 0? 4ರಲ್ಲಿ 4 0ಲಿ 0 ಅಂತ ಬರಿತೀನಿ. ಮತ್ತೆ ಕಳೆದ್ರೆ ಮತ್ತೆ 0ನೇ ಬರುತ್ತೆ. ಈಗ ಇನ್ನೊಂದು 0 ಇದೆಯಲ್ವ ಲಾಸ್ಟಲ್ಲಿ, ಅದನ್ನು ಇಳಿಸ್ಕೊಂಡ್ರೆ ಮತ್ತೆ 4 0ಲಿ 0. ಹಾಗಾಗಿ ಉತ್ತರ ಎಷ್ಟಾಯಿತು? ಪ್ರತಿ ಚೀಲದಲ್ಲಿರುವ ಸಕ್ಕರೆ ತೂಕ ಎಷ್ಟು ಅಂತ ಗೊತ್ತಾಯಿತು? 4600 ಗ್ರಾಮ್. ಮಕ್ಕಳ, ಕೊನೆಯ ಪ್ರಶ್ನೆ. 1 ಎಕರೆ ಗದ್ದೆಯಲ್ಲಿ 29 ಕ್ವಿಂಟಲ್ 50 ಕಿಲೋಗ್ರಾಂ ಭತ್ತವನ್ನು ಬೆಳೆಯಬಹುದಾಗಿದೆ. ರಾಚಪ್ಪನಿಗೆ 30 ಎಕರೆ ಗದ್ದೆ ಇದೆ. ಹಾಗಾದರೆ ಅವನು ಬೆಳೆಯಬಹುದಾದ ಒಟ್ಟು ಭತ್ತದ ತೂಕ ಎಷ್ಟು? ಪ್ರಶ್ನೆ ಅರ್ಥ ಆಯ್ತಲ್ವಾ? 1 ಎಕರೆ ಗದ್ದೆನಲ್ಲಿ ಎಷ್ಟು ಭತ್ತ ಬೆಳಿಬಹುದಂತೆ ಮಕ್ಕಳ? 29 ಕ್ವಿಂಟಲ್ 50 ಕಿಲೋಗ್ರಾಂ ಭತ್ತನ ಬೆಳಿಬಹುದು. ರಾಚಪ್ಪನಿಗೆ ಎಷ್ಟು ಗದ್ದೆ ಇದೆ ಮಕ್ಕಳ? 30 ಎಕರೆ ಗದ್ದೆ ಇದೆ. ಹಾಗಾದರೆ ಅವನು 30 ಎಕರೆ ಗದ್ದೆನಲ್ಲಿ ಎಷ್ಟು ಭತ್ತನ ಬೆಳಿಬಹುದು ಅಂತ ಕಂಡುಹಿಡಿಯೋಕ್ಕೆ ಏನು ಮಾಡಬೇಕು? ವೆರಿ ಗುಡ್, ಗುಣಾಕಾರ ಮಾಡಬೇಕಲ್ವಾ? ನೋಡಿ ಮಕ್ಕಳ, ಗುಣಾಕಾರ ಇರಲಿ ಭಾಗಾಕಾರ ಇರಲಿ, ನಾವೇನು ಮಾಡ್ತೀವಿ?
ಆದರ್ಶಮಾನವನ್ನು ಯಾವುದಾದ್ರೂ ಒಂದು ಆದರ್ಶಮಾನಕ್ಕೆ ಪರಿವರ್ತನೆ ಮಾಡ್ಕೋತೀವಿ. ಇಲ್ಲಿ ಎರಡೆರಡು ಆದರ್ಶಮಾನ ಇದೆ, ಕ್ವಿಂಟಾಲು ಇದೆ, ಕೆ ಜಿನೂ ಇದೆ. ಈ ರೀತಿ ಇದ್ದಾಗ ಗುಣಾಕಾರ ಅಥವಾ ಭಾಗಾಕಾರ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಏನು ಮಾಡೋಣ, ಇದನ್ನು ಕೆ ಜಿಗೆ ಪರಿವರ್ತನೆ ಮಾಡ್ಕೊಳ್ಳೋಣ. ನಿಮಗೆ ಗೊತ್ತು 1 ಕ್ವಿಂಟಲ್ ಅಂದರೆ ಎಷ್ಟು ಕೆ ಜಿ ಮಕ್ಕಳ? ವೆರಿ ಗುಡ್, 100 ಕೆ ಜಿ. ಹಾಗಾದರೆ 29 ಕ್ವಿಂಟಲ್ ಅಂದರೆ ಎಷ್ಟು ಕೆ ಜಿ ಆಗುತ್ತೆ ಮಕ್ಕಳ? 2900 ಕೆ ಜಿ ಆಗುತ್ತೆ. ಅದಕ್ಕೆ 50 ಕೆ ಜಿ ಇದೆಯಲ್ವಾ, ಅದನ್ನು ಕೂಡಿಸಿದ್ರೆ ಒಟ್ಟು ಎಷ್ಟು ಬರುತ್ತೆ? 2950 ಕಿಲೋಗ್ರಾಮ್ ಬರುತ್ತೆ. ಹಾಗಾದರೆ 1 ಎಕರೆ ಗದ್ದೆನಲ್ಲಿ 2950 ಕೆ ಜಿ ಭತ್ತವನ್ನು ಬೆಳೆದ್ರೆ 30 ಎಕರೆನಲ್ಲಿ ಒಟ್ಟು ಎಷ್ಟು ಬೆಳಿತೀವಿ ಅನ್ನೋದಕ್ಕೆ ಏನು ಮಾಡಬೇಕು? 2950ಕ್ಕೆ 30ರಿಂದ ಗುಣಿಸ್ಬೇಕಲ್ವಾ? ಉತ್ತರ ಎಷ್ಟು ಬರುತ್ತೆ ಮಕ್ಕಳ? 88,500 ಕಿಲೋಗ್ರಾಮ್. ಹಾಗಾದರೆ ರಾಚಪ್ಪ ಬೆಳೆಯಬಹುದಾದ ಒಟ್ಟು ಭತ್ತದ ತೂಕ ಎಷ್ಟು? 88,500 ಕಿಲೋಗ್ರಾಮ್. ಮಕ್ಕಳ, ಇವತ್ತಿನ ಪಾಠ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈಗ ಒಂದೆರಡು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಕ್ಕೆ ರೆಡಿನಾ? ನೋಡಿ, ಚಿತ್ರನ ಗಮನಿಸಿ. ಹೆಚ್ಚು ತೂಕ ಹೊಂದಿರುವ ವಸ್ತು ಯಾವುದು ಅಂತ ಹೇಳಬೇಕು. ಇಲ್ಲಿ ತಕ್ಕಡಿನ ಗಮನಿಸಿ ಮಕ್ಕಳ. ಭಾರ ಇರೋದು ಯಾವಾಗಲೂ ಕೆಳಗೆ ಬರುತ್ತೆ ಅಲ್ವಾ? ಅದನ್ನು ಗಮನಿಸ್ಬಿಟ್ಟು ಹೆಚ್ಚು ತೂಕ ಯಾವುದು ಈ 3 ವಸ್ತುನಲ್ಲಿ? ವೆರಿ ಗುಡ್, ಕೆಲವರೆಲ್ಲ ಹೇಳ್ತಾ ಇದ್ದೀರಲ್ವಾ? ಯಾವುದು ಅಂತ ನೋಡೋಣವಾ? ನೋಡಿ, ಇದು ಹೆಚ್ಚು ಭಾರ. ಯಾಕೆ? ಬಾಲು ಮತ್ತು ಬ್ಯಾಟಲ್ಲಿ ಬ್ಯಾಟು ಭಾರ ಇದೆ. ಬ್ಯಾಟು ಮತ್ತು ಇದನ್ನು ಇಟ್ಟಾಗ ಏನಾಯಿತು? ಇದೇ ಕೆಳಗಡೆ ಬಂತು ಅಂದರೆ ಎಲ್ಲಕ್ಕಿಂತ ಹೆಚ್ಚು ಭಾರ ಇದು ಅಂತ ಗೊತ್ತಾಗುತ್ತೆ. 1500 ಕಿಲೋಗ್ರಾಮ್ ಸಮ ಡ್ಯಾಶ್ ಕ್ವಿಂಟಲ್. ಅದೇ ರೀತಿ 8 ಗ್ರಾಮ್ ಸಮ ಡ್ಯಾಶ್ ಮಿಲಿಗ್ರಾಮ್. 750 ಗ್ರಾಮ್ ಸಮ ಡ್ಯಾಶ್ ಕಿಲೋಗ್ರಾಮ್. ಉತ್ತರ ಹೇಳ್ತಾ ಇದ್ದೀರಲ್ವಾ? ಗೊತ್ತಾಯ್ತಾ ಉತ್ತರ? ನಿಮ್ಮ ಉತ್ತರ ಸರಿನಾ ನೋಡೋಣ. 1500 ಕೆ ಜಿ ಅಂದರೆ ಎಷ್ಟು ಕ್ವಿಂಟಲ್ ಆಗುತ್ತೆ ಮಕ್ಕಳ? 15 ಕ್ವಿಂಟಲ್. 8 ಗ್ರಾಮ್ ಅಂದರೆ ಎಷ್ಟು ಮಿಲಿಗ್ರಾಮ್? ವೆರಿ ಗುಡ್, 8000 ಮಿಲಿಗ್ರಾಮ್. 750 ಗ್ರಾಮ್ ಅಂದರೆ 3/4 ಕಿಲೋಗ್ರಾಮ್ ಅಂತ ಬರಿತೀವಿ. 4ನೇ 3 ಕೆ ಜಿ ಅಂತ ಬರಿತೀವಿ. ಮಕ್ಕಳ, ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಏನೇನು ಕಲ್ತ್ಕೊಂಡ್ವಿ? ವಸ್ತುಗಳ ತೂಕವನ್ನು ನಿಖರವಾಗಿ ಅಳೆಯಲು ಇರುವ ಆದರ್ಶಮಾನನ ತಿಳ್ಕೊಂಡ್ವಿ ಅಲ್ವಾ? ಯಾವುದು? ಗ್ರಾಮ್. ಅದೇ ರೀತಿ 1 ಗ್ರಾಮ್ ಜೊತೆಗೆ ತೂಕದ ದೊಡ್ಡ ಆದರ್ಶಮಾನವನ್ನು ಹೇಗೆ ಹೋಲಿಕೆ ಮಾಡಬೇಕು, 1 ಗ್ರಾಮ್ ಜೊತೆಗೆ ತೂಕದ ಚಿಕ್ಕ ಆದರ್ಶಮಾನವನ್ನು ಹೇಗೆ ಹೋಲಿಕೆ ಮಾಡಬೇಕು, ಹಾಗೂ ತೂಕದ ಆದರ್ಶಮಾನವನ್ನು ಪರಸ್ಪರ ಹೇಗೆ ಪರಿವರ್ತನೆ ಮಾಡಬೇಕು ಅಂತ ತಿಳ್ಕೊಂಡ್ವಿ ಅಲ್ವಾ? ಅದಲ್ಲದೆ ತೂಕದ ಅಳತೆಗಳನ್ನು ಆಧರಿಸಿದ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ವಿ ಅಲ್ವಾ ಮಕ್ಕಳ? ಇವತ್ತಿನ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳ. ಈಗ ಹೋಮ್ವರ್ಕ್ ಕ್ವಶನನ್ನು ಬರ್ಕೊಳ್ಳಿ. ಮೊದಲನೇ ಪ್ರಶ್ನೆ, 6000 ಗ್ರಾಮ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ? ಮುಂದಿನ ಪ್ರಶ್ನೆ, 63 ಕಿಲೋಗ್ರಾಮ್ 730 ಗ್ರಾಮ್ನಿಂದ 55 ಕಿಲೋಗ್ರಾಮ್ 650 ಗ್ರಾಮನ್ನು ಕಳೆಯಿರಿ. ಬರ್ಕೋತಾ ಇದ್ದೀರಲ್ವಾ ಮಕ್ಕಳ? ಪಾಠ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಾನು ವರದಾ, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟಮಡು, ಬೆಂಗಳೂರು ದಕ್ಷಿಣ ವಲಯ 1.